ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಟಾಪಿಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಇತ್ತೀಚೆಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ತುಂಬಾ ಒಳ್ಳೆ ಲಾಭವನ್ನ ಕೊಟ್ಟಿರುವಂತ ಇನ್ವೆಸ್ಟ್ಮೆಂಟ್ ಅವೆನ್ಯೂ ಆದ್ರೆ ಈ ಒಂದು ವಾರದಲ್ಲಿ ಒಂದಷ್ಟು ಕರೆಕ್ಷನ್ ಆಗಿದೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಡೌಟ್ ಗಳಿರುತ್ತೆ. ಯಾಕೆ ಡೌನ್ ಆಯ್ತು, ನೆಕ್ಸ್ಟ್ ಮುಂದಿನ ಮೂವ್ ಏನು, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ಇದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟೇಟ್ಮೆಂಟ್ ಎಡಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಚಾನಲ್ ಓಪನ್ ಮಾಡಿದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ. ಇಲ್ಲಿ ನೋಡಬಹುದು 3 more ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಲಿಂಕ್ಸ್ ಇರುತ್ತೆ, ಜಾಯ್ನ್ ಆಗಿ. ಅಲ್ಲೂ ಕೂಡ ಹಲವು ಅಪ್ಡೇಟ್ ಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ. ಹಾಗಾದ್ರೆ ಇವತ್ತಿನ ಟಾಪಿಕ್ ಏನು? ಇವತ್ತಿನ ಟಾಪಿಕ್ ಬಂದು ಗೋಲ್ಡ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 2025 ಗೋಲ್ಡ್ ಗೆ ಗೋಲ್ಡನ್ ಪೀರಿಯಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇವನ್ ಸಿಲ್ವರ್ ಕೂಡ, ಗೋಲ್ಡ್ ಗಿಂತೂ ಸಿಲ್ವರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡಿದೆ. ಈ ಎರಡು ಕಡೆ ಲಾಸ್ಟ್ ವೀಕ್ ಅಲ್ಲಿ ಒಂದಷ್ಟು ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ನಾವು ಈ ವಿಡಿಯೋದಲ್ಲಿ ಗೋಲ್ಡ್ ಬಗ್ಗೆ ಹೆಚ್ಚಿನ ವಿಷಯವನ್ನ ತಿಳ್ಕೊಳ್ಳೋಣ. ಬಟ್ ಸೇಮ್ ಪಾಯಿಂಟ್ಸ್ ಸಿಲ್ವರ್ಗೂ ಕೂಡ ಅಪ್ಲೈ ಆಗುತ್ತೆ. ಕೆಲವೊಂದು ಡಿಫರೆನ್ಸಸ್ ಆಗ್ಬೋದು, ಬಟ್ ಮೆಜಾರಿಟಿ ಪಾಯಿಂಟ್ಸ್ ಅಂತೂ ಸಿಲ್ವರ್ಗೂ ಕೂಡ ಅಪ್ಲೈ ಆಗುತ್ತೆ. ಇಲ್ಲಿ ಕವರ್ ಮಾಡುವಂತ ಪಾಯಿಂಟ್ ಗಳೇನ ಗೋಲ್ಡ್ ಅಲ್ಲಿ ನೋಡಬಹುದು. ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಅನ್ನ ಯಾವ ರೀತಿ ಡೌನ್ ಆಗಿದೆ ಅಂತ 5% ಇಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇದು ಮೋರ್ ದನ್ 5% ಕೂಡ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ನಾವು ವೀಕ್ಲಿ ಪರ್ಫಾರ್ಮೆನ್ಸ್ ಗಳನ್ನ ನೋಡಿದ್ರೆ ನೋಡಬಹುದು. ಆಫ್ಟರ್ 9 week 10th ವೀಕ್ ಅಲ್ಲಿ ಕರೆಕ್ಷನ್ ಕಂಡು ಬಂದಿದೆ ಗೋಲ್ಡ್ ಅಲ್ಲಿ. ಗೋಲ್ಡ್ ಸ್ನಾಪ್ಸ್ 9 week ಸ್ಟ್ರೀಕ್ ಆಸ್ ಟಾರಿಡ್ ರ್ಯಾಲಿ ಫಿಸಲ್ಸ್. 9 ವಾರಗಳ ನಂತರ ಕರೆಕ್ಷನ್ ಕಂಡು ಬಂದಿದೆ. ಕಂಟಿನ್ಯೂಸ್ 9 ವಾರ ಗೋಲ್ಡ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಈಗ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಈ ವಾರದಲ್ಲಿ. ಹಾಗಾದ್ರೆ ಈ ರೆಕಾರ್ಡ್ ರ್ಯಾಲಿಯ ನಂತರ ಗೋಲ್ಡ್ ಯಾಕೆ ಡೌನ್ ಆಗಿದೆ? ಎಸ್ಪೆಷಲಿ ಈ ವಾರದಲ್ಲಿ ಡೌನ್ ಆಗಿದೆ. ಮುಂದಿನ ವಾರ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಮಾರ್ಕೆಟ್ ಅಲ್ಲಿ ಯಾರು ಏನು ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು, ಅಪ್ ಆಗ್ಬೋದು ಡೌನ್ ಆಗ್ಬೋದು ಅಂತ. ಬಟ್ ಹಿಂಗೆ ಆಗುತ್ತೆ ಅಂತ ಗ್ಯಾರಂಟಿ ಯಾರು ಕೊಡಕ್ ಆಗೋದಿಲ್ಲ, ಕೊಡೋದು ಇಲ್ಲ. ಹಾಗಾದ್ರೆ 9 ವಾರಗಳ ವಿನ್ನಿಂಗ್ ಸ್ಟ್ರೀಕ್ ಅನ್ನ ಬ್ರೇಕ್ ಮಾಡುವಂತದ್ದು ಏನಾಯ್ತು ಅದನ್ನ ತಿಳ್ಕೊಂಡ್ರೆ ನಮ್ಗೆ ಕಾರಣಗಳು ಗೊತ್ತಾಗುತ್ತೆ. ಜೊತೆಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಕ್ಲಾರಿಟಿ ಸಿಗಬಹುದು. ಮೊದಲನೇ ಕಾರಣವನ್ನ ನೋಡಿದ್ರೆ ಓವರ್ ಬಾಟ್ ಅಂಡ್ ಪ್ರಾಫಿಟ್ ಟೇಕಿಂಗ್. ಸಾಕಷ್ಟು ಒಳ್ಳೆಯ ರ್ಯಾಲಿಯ ನಂತರ ಅದು ಗೋಲ್ಡ್ ಆಗ್ಬೋದು, ಸಿಲ್ವರ್ ಆಗ್ಬೋದು ಅಥವಾ ಸ್ಟಾಕ್ ಆಗ್ಬೋದು, ಓವರ್ ಬಾಟ್ ಗೆ ಬಂದೇ ಬರುತ್ತೆ. ಅಲ್ಲಿಂದ ಒಂದಷ್ಟು ಕರೆಕ್ಷನ್ ಕಂಡು ಬರುವಂತ ಪ್ರಾಬಬಿಲಿಟಿ ಇದ್ದೇ ಇರುತ್ತೆ. ಅಂದ್ರೆ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡ್ತಾರೆ. ಯೂಶಲಿ ಪ್ರಾಫಿಟ್ ಬುಕಿಂಗ್ ಅನ್ನ ಯಾರು ಮಾಡ್ತಾರೆ? ಇನ್ಸ್ಟಿಟ್ಯೂಷನ್ಸ್ ಮಾಡೋದು. ರಿಟೇಲ್ ಇನ್ವೆಸ್ಟರ್ಸ್ ತುಂಬಾ ಕಡಿಮೆ. 100 ಜನ ಇನ್ವೆಸ್ಟ್ ಮಾಡಿದ್ರೆ 10 ಜನ ಮಾಡಬಹುದೇನೋ ರಿಟೇಲ್ ಇನ್ವೆಸ್ಟರ್ಸ್ ಅಷ್ಟೇ. ಯಾಕೆಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಮೆಂಟಾಲಿಟಿ ಹೆಂಗಿರುತ್ತೆ ಅಂದ್ರೆ ಇನ್ನೂ ಮೇಲೆ ಹೋಗುತ್ತೆ ಇದೇ ಮೆಂಟಾಲಿಟಿನಲ್ಲೇ ಇರ್ತಾರೆ. ಹಾಗಾಗಿ ಇನ್ಸ್ಟಿಟ್ಯೂಷನ್ಸ್ ಪ್ರಾಫಿಟ್ ಬುಕ್ ಮಾಡೋದು. ಜೊತೆಗೆ ಇನ್ಸ್ಟಿಟ್ಯೂಷನ್ಸ್ ಬುಕ್ ಮಾಡಿದಾಗ್ಲೇ ಡೌನ್ ಆಗೋದು ಕೂಡ. ಯಾಕಂದ್ರೆ ಅವರು ದೊಡ್ಡ ಕ್ವಾಂಟಿಟಿಯಲ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನ ಮಾಡ್ತಾರೆ. ಹಾಗಾಗಿ ಒಂದೊಳ್ಳೆ ರ್ಯಾಲಿಯ ನಂತರ ಪ್ರಾಫಿಟ್ ಬುಕಿಂಗ್ ಎಲ್ಲ ಕಡೆ ಬರುತ್ತೆ. ಅದೇ ರೀತಿ ಪ್ರಾಫಿಟ್ ಬುಕಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಎರಡನೇ ಕಾರಣವನ್ನು ನೋಡಿದ್ರೆ ETF ಔಟ್ಫ್ಲೋಸ್. ETF ಇಂದ ಸುಮಾರು ಜನ ವಿಡ್ರಾ ಮಾಡ್ತಿದ್ದಾರೆ. ಅಂದ್ರೆ ಅಗೇನ್ ಇದು ಕೂಡ ಪ್ರಾಫಿಟ್ ಬುಕಿಂಗ್. ಸೊ ಸೆಲ್ಲಿಂಗ್ ಪ್ರೆಷರ್ ಕಂಡು ಬರ್ತಾ ಇದೆ. ಎಸ್ಪೆಷಲಿ ಇನ್ಸ್ಟಿಟ್ಯೂಷನಲ್ ಡಿಮಾಂಡ್ ಕಡಿಮೆ ಆಗ್ತಿದೆ. ಇನ್ಸ್ಟಿಟ್ಯೂಷನಲ್ ಡಿಮಾಂಡ್ ಇದ್ದಾಗ ಎಷ್ಟೇ ಜನ ಸೆಲ್ ಮಾಡಿದ್ರು ಬೈಯರ್ಸ್ ಇರ್ತಾರೆ. ಬಟ್ ಇನ್ಸ್ಟಿಟ್ಯೂಷನ್ ಸ್ಟಾಪ್ ಮಾಡಿದ್ದಾರೆ ಅಂದ್ರೆ ಬೈಯರ್ಸ್ ಇರೋದಿಲ್ಲ, ಸೆಲ್ಲರ್ಸ್ ಜಾಸ್ತಿ ಆಗ್ತಾರೆ. ಅವಾಗ ಏನಾಗುತ್ತೆ? ಸೆಲ್ಲರ್ಸ್ ಜಾಸ್ತಿ ಇದ್ದಾಗ ಒಬ್ವಿಯಸ್ಲಿ ಸ್ಟಾಕ್ ಕೆಳಗಡೆ ಹೋಗುತ್ತೆ. ಅಥವಾ ಗೋಲ್ಡ್ ಆಗ್ಲಿ ಯಾವ್ದಾದ್ರು ಅಷ್ಟೇ. ಜೊತೆಗೆ ದೊಡ್ಡ ಇನ್ವೆಸ್ಟರ್ ಡಿಫೆನ್ಸಿವ್ ಸ್ಟಾನ್ಸ್ ಅನ್ನ ತಗೊಳ್ತಿದ್ದಾರೆ ಆಫ್ಟರ್ ರ್ಯಾಲಿ. ETF ಔಟ್ಫ್ಲೋಸ್ ಎರಡನೇ ಕಾರಣ ಆಗ್ತಿದೆ. ಮೂರನೇದು ಒಳ್ಳೆಯ ರ್ಯಾಲಿಯ ನಂತರ ಈಗ ಬೇರೆ ಬೆಟರ್ ಪರ್ಫಾರ್ಮ್ ಮಾಡುವಂತ ಅಸೆಟ್ ಯಾವುದು, ಈ ಕಡೆ ಗಮನವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಗ್ಲೋಬಲ್ ಟೆನ್ಷನ್ಸ್ ಇದೆ ಸಾಕಷ್ಟು. ಕೆಲವೊಂದು ಕಡೆ ಈಸ್ ಆಗ್ತಿದೆ, ಕೆಲವೊಂದಂತೂ ಇನ್ನು ಕಾಂಪ್ಲಿಕೇಟ್ ಆಗ್ತಿದೆ. ಇಂತಹ ಸಂದರ್ಭದಲ್ಲಿ ಒಳ್ಳೆ ರ್ಯಾಲಿ ಬಂದಿದೆ. ಇಲ್ಲಿಂದ ಪ್ರಾಫಿಟ್ ಬುಕ್ ಮಾಡಿ ಬೇರೆ ಅಪರ್ಚುನಿಟಿ ಕಡೆ ನೋಡೋಣ. ಫಾರ್ ಎಕ್ಸಾಂಪಲ್ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೆ ಕೆಲವರು ಮಾರ್ಕೆಟ್ ಕಡೆನೂ ಕೂಡ ಮೂವ್ ಮಾಡ್ತಾರೆ. ಈಕ್ವಿಟಿ ಕಡೆ ಗೋಲ್ಡ್ ಇಂದ ಇದು ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಡಿಫೆನ್ಸಿವ್ ಅಸೆಟ್ ಇಂದ ಈಕ್ವಿಟಿ ಕಡೆ ಮೂವ್ ಮಾಡುವಂತದ್ದು. ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಬಂತು ಲಾಸ್ಟ್ ವೀಕ್ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಮೇಲೆ. ನಂತರ ನಿನ್ನೆ ಕರೆಕ್ಷನ್ ಬಂತು, ಬೇರೆ ವಿಚಾರ. ಬಟ್ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಜಾಸ್ತಿ ಆಗ್ತಾ ಇದೆ. ಈಗ ಈಕ್ವಿಟಿ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಅದು ಒಂದು ಕಾರಣ. ನಂತರ ಮ್ಯಾಕ್ರೋ ಅಡ್ಜಸ್ಟ್ಮೆಂಟ್ಸ್, ಬಾಂಡ್ ಯೀಲ್ಡ್ಸ್ ಅಂಡ್ ಡಾಲರ್ ಮೂವ್ಮೆಂಟ್ಸ್ ಸ್ಟೆಬಿಲೈಸ್ ಆಗಿರುವಂತದ್ದು ಗೋಲ್ಡ್ ಪ್ರೈಸಸ್ ಗೆ ಹೆಡ್ ವಿಂಡ್ಸ್ ಅನ್ನ ಕ್ರಿಯೇಟ್ ಮಾಡ್ತಿದೆ. ಜೊತೆಗೆ ಫೆಡರಲ್ ರಿಸರ್ವ್ ಕೂಡ ರೇಟ್ ಕಟ್ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಒಂದು ಸ್ಪೆಷಲ್ ಕಾರಣ ಕೂಡ ಇದೆ. ಅದನ್ನ ನಾನು ಕೊನೆಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಗೋಲ್ಡ್ ಮೇಲೆ ಅದು ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಿರುತ್ತೆ, ಎಸ್ಪೆಷಲಿ ನಿನ್ನೆ. ಇನ್ನು ನೆಕ್ಸ್ಟ್ ಔಟ್ಲುಕ್ ಏನು, ಇದೆಲ್ಲದರ ನಂತರ ಪಾಸಿಟಿವ್ ಡ್ರೈವರ್ಸ್ ಏನು ಅಥವಾ ಬುಲ್ಲಿಶ್ ಸಿಗ್ನಲ್ಸ್ ಏನು ಗೋಲ್ಡ್ ಗೆ ಅಂತ ನೋಡಿದ್ರೆ ಫೆಡ್ ರೇಟ್ ಕಟ್ ಎಕ್ಸ್ಪೆಕ್ಟೇಷನ್ಸ್, ಪರ್ಸಿಸ್ಟೆಂಟ್ ಇನ್ಫ್ಲೇಷನ್. ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆದಾಗ ಈಕ್ವಿಟಿ ಮಾರ್ಕೆಟ್ಸ್ ಪ್ರೆಷರ್ ಅಲ್ಲಿ ಇರುತ್ತೆ.
ಅಂತ ಸಂದರ್ಭದಲ್ಲಿ ಗೋಲ್ಡ್ ಕಡೆನೆ ಗಮನ ಕೊಡೋದು ಜನ, ಹಾಗೆ ಇನ್ಸ್ಟಿಟ್ಯೂಷನ್ಸ್ ಕೂಡ. ಹಾಗಾಗಿ ಅಂತ ಸಂದರ್ಭದಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಬಹುದು. ಜಿಯೋಪೊಲಿಟಿಕಲ್ ಅನ್ಸರ್ಟನಿಟಿ ಅಂದ್ರೆ ಟ್ರಂಪ್ ಟ್ಯಾರಿಫ್ಸ್ ಎಷ್ಟು ದಿನ ಸುದ್ದಿ ಮಾಡ್ತಿರ್ತಾವ ಅಲ್ಲಿವರೆಗೂ ಕೂಡ ಗೋಲ್ಡ್ ಮುನ್ನೆಲೆಯಲ್ಲೇ ಇರುತ್ತೆ. ಸೆಂಟ್ರಲ್ ಬ್ಯಾಂಕ್ ಅಕ್ಯುಮುಲೇಷನ್, ಸೆಂಟ್ರಲ್ ಬ್ಯಾಂಕ್ಸ್ ಗಳು ಫೆಡ್ ಆಗ್ಬೋದು, ರಿಸರ್ವ್ ಬ್ಯಾಂಕ್ ಆಗ್ಬೋದು, ಇವುಗಳು ಗೋಲ್ಡ್ ಅನ್ನ ತಗೊಳ್ತಾ ಇರೋವರೆಗೂ ಡಿಮಾಂಡ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಬೈಯಿಂಗ್ ಅನ್ನ ಮಾಡ್ತಾರೆ ಅವರು. ಇವೆಲ್ಲವೂ ಕೂಡ ಪಾಸಿಟಿವ್ ಡ್ರೈವರ್ಸ್ ಆಗಿರುತ್ತೆ ಗೋಲ್ಡ್ ಗೆ. ಇನ್ನು ನೆಗೆಟಿವ್ ಡ್ರೈವರ್ಸ್ ಗೆ ಬಂದ್ರೆ ಬೇರಿಶ್ ಸಿಗ್ನಲ್ಸ್ ಅಂತಾನ ಸ್ಟ್ರಾಂಗರ್ ಯುಎಸ್ ಡಾಲರ್ ಅಪ್ರಿಶಿಯೇಟ್ ಆಗೋದು ಗೋಲ್ಡ್ ಅನ್ನ ಇನ್ನು ಎಕ್ಸ್ಪೆನ್ಸಿವ್ ಮಾಡುತ್ತೆ ಇಂಟರ್ನ್ಯಾಷನಲ್ ಬಯರ್ಸ್ ಗೆ. ಹಾಗಾಗಿ ಅದು ಸ್ವಲ್ಪ ನೆಗೆಟಿವ್ ಆಗ್ಬೋದು. ಇನ್ನು ರೈಸಿಂಗ್ ಈಲ್ಡ್ಸ್ ಅಂದ್ರೆ ಬಾಂಡ್ ಈಲ್ಡ್ ಜಾಸ್ತಿ ಆಗೋದು ಕೂಡ ಗೋಲ್ಡ್ ಗೆ ನೆಗೆಟಿವ್ ಆಗುತ್ತೆ. ಇನ್ನು ರಿಸ್ಕ್ ಆನ್ ಸೆಂಟಿಮೆಂಟ್, ಇಕ್ವಿಟಿ ಮಾರ್ಕೆಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಏನಾದ್ರೂ ನೋಡ್ಲಿಕ್ಕೆ ಸಿಕ್ತು ಅಂದ್ರೆ ಅದು ಗೋಲ್ಡ್ ಇಂದ ಇನ್ವೆಸ್ಟರ್ಸ್ ನ ಡೈವರ್ಟ್ ಮಾಡುತ್ತೆ. ಹಾಗಾಗಿ ಆ ಕಡೆ ಮೂವ್ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ನು ಹೆವಿ ETF ಔಟ್ಫ್ಲೋಸ್, ETF ಇಂದ ಜಾಸ್ತಿ ಔಟ್ಫ್ಲೋ ಹೋದಷ್ಟು ಗೋಲ್ಡ್ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಇನ್ಸ್ಟಿಟ್ಯೂಷನಲ್ ಸೆಲ್ಲಿಂಗ್ ಕಂಟಿನ್ಯೂ ಆದ್ರೆ ಖಂಡಿತ ಅದು ಗೋಲ್ಡ್ ಗೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಇನ್ನು ಶಾರ್ಟ್ ಟರ್ಮ್ ವ್ಯೂ ನಲ್ಲಿ ನೋಡೋದಾದ್ರೆ ಕನ್ಸಾಲಿಡೇಷನ್ ಆಗಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ 4000 ಲೆವೆಲ್ ಇಂದ 4200 ಲೆವೆಲ್ ಅಲ್ಲಿ. ಇನ್ನು ವಾಲಟಿಲಿಟಿ ಕಂಡು ಬರುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಸ್ವಲ್ಪ ರೈಸ್ ಆಯ್ತು ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಸೆಲ್ ಮಾಡುವಂತ ಚಾನ್ಸಸ್ ಇರುತ್ತೆ, ರೈಸ್ ಆಯ್ತು ಅಂತ ರಿಟೇಲ್ ಇನ್ವೆಸ್ಟರ್ಸ್ ಆಗ ಬೈಯಿಂಗ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ವಾಲಟಿಲಿಟಿ ನೋಡ್ಲಿಕ್ಕೆ ಸಿಗುವಂತ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಇನ್ನು ಬ್ರೇಕ್ಔಟ್ ಕ್ಯಾಟಲಿಸ್ಟ್ ನೋಡೋದಾದ್ರೆ $4236 ಏನಿದೆ ಅದನ್ನ ಕ್ರಾಸ್ ಮಾಡಿದ್ರೆ ಮೊಮೆಂಟಮ್ ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಜೊತೆಗೆ ಡಾಲರ್ ಡಿಪೆಂಡೆನ್ಸಿ, US ಡಾಲರ್ ವೀಕ್ ಆಗೋದು ಅಥವಾ ಫೆಡ್ ಡೋವಿಶ್ ಕಮೆಂಟ್ರಿಯನ್ನ ಕೊಡೋದು ಇಲ್ಲಿ ಅಪ್ಸೈಡ್ ಮೊಮೆಂಟಮ್ ಅನ್ನ ತರಬಹುದು ಅನ್ನೋಂತ ಲೆಕ್ಕಾಚಾರವನ್ನ ಮಾಡ್ತಿದ್ದಾರೆ ಶಾರ್ಟ್ ಟರ್ಮ್ ಅಲ್ಲಿ ಇದು. ಇನ್ನು ಲಾಂಗ್ ಟರ್ಮ್ ವ್ಯೂ ನೋಡೋದಾದ್ರೆ ಫಂಡಮೆಂಟಲ್ಸ್ ರಿಮೈನ್ ಇಂಟ್ಯಾಕ್ಟ್. ಫೆಡ್ ರೇಟ್ ಕಟ್, ಇನ್ಫ್ಲೇಷನ್ ಇವೆಲ್ಲವೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ನೋಡಿದಾಗ ಗೋಲ್ಡ್ ಗೆ ಪಾಸಿಟಿವ್ ಇದ್ದಾವೆ. ಹಾಗೆ ಈಗಿನ ಕರೆಕ್ಷನ್ ಗಳೇನಿದಾವೆ ಇದು ನಾರ್ಮಲ್ ಕೋರ್ಸ್ ಆಫ್ ಕರೆಕ್ಷನ್. ಒಂದು ಒಳ್ಳೆ ರ್ಯಾಲಿಯ ನಂತರ ಅಬ್ವಿಯಸ್ಲಿ ಯಾವುದೇ ಸೆಟ್ ಆದ್ರೂ ಒಂದಷ್ಟು ಡೌನ್ ಫಾಲ್ ಬಂದೇ ಬರುತ್ತೆ. ಆ ರೀತಿಯ ಡೌನ್ ಫಾಲ್ ಇದೆ. ಆದ್ರೆ ಕರೆಂಟ್ ಲೆವೆಲ್ಸ್ ಅಲ್ಲಿ ಹೊಸದಾಗಿ ಪೊಸಿಷನ್ ತಗೊಳಕ್ಕೆ ಖಂಡಿತ ಅಷ್ಟೇನು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ನಾನು ಮೇ ಬಿ ಲಾಸ್ಟ್ ವೀಕ್ ಅಲ್ಲೂ ಕೂಡ ಈ ಮಾತನ್ನ ಹೇಳಿದ್ದೆ, ಅಲ್ಲೇ ಥರ್ಡ್ ಟೈಮ್ ಅನ್ಸುತ್ತೆ ನಾನು ಇದನ್ನ ರಿಪೀಟ್ ಮಾಡ್ತಾ ಇರೋದು. ಯಾಕೆಂತಂದ್ರೆ ರೆಕಾರ್ಡ್ ರ್ಯಾಲಿ ಬಂದ್ಬಿಟ್ಟಿದೆ ಈಗಾಗ್ಲೇ. ಮತ್ತೆ ಇದೇ ರೀತಿಯ ರೆಕಾರ್ಡ್ ರ್ಯಾಲಿ ಬರ್ಲಿಕ್ಕೆ ಇನ್ನೊಂದಷ್ಟು ಸಮಯ ತಗೊಳ್ಬಹುದು ಅಥವಾ ಕರೆಕ್ಷನ್ ಬೇಕಿದ್ರು ಆಗ್ಬೋದು ಅಂತ ಹೇಳಿದ್ದೆ. ನನಗೇನ್ ಗೊತ್ತಿಲ್ಲ ಕರೆಕ್ಷನ್ ಆಗತ್ತೆ ಅಂತ. ಬಟ್ ಪೀಕ್ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ಪೊಸಿಷನ್ ತಗೊಳ್ಳೋದು ಖಂಡಿತ ಅಷ್ಟು ಸೂಕ್ತ ಆಗೋದಿಲ್ಲ. ಈಗಾಗಲೇ ಇರುವಂತ ಹೋಲ್ಡಿಂಗ್ ಅನ್ನ ಇಟ್ಕೊಳ್ಳೋದಕ್ಕೆ, ಬಟ್ ಹೊಸದಾಗಿ ಪೊಸಿಷನ್ ತಗೊಳ್ಳೋದು ಅಷ್ಟು ಸೂಕ್ತ ಆಗೋದಿಲ್ಲ. ಹಾಗಾಗಿ ನಾನಂತೂ ಈ ಟೈಮ್ ಸೂಕ್ತ ಅಲ್ಲ ಅಂತ ಹೇಳಕ್ ಬಯಸ್ತೇನೆ. ಹಾಗೆ ನಾನು ಇಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾತನ್ನ ಹೇಳಿದೆ, ಪಾರ್ಷಿಯಲ್ ಪ್ರಾಫಿಟ್ ಬುಕ್ ಮಾಡ್ಲಿಕ್ಕೂ ಕೂಡ ಒಳ್ಳೆಯ ಸಮಯ ಅಂತ. ಅಂದ್ರೆ ಇರುವಂತ ಹೋಲ್ಡಿಂಗ್ ಅಲ್ಲಿ 30%, 40%, 50% ಮಾರಾಟ ಮಾಡಿ ಉಳಿದಿದ್ದನ್ನ ಇಟ್ಕೊಳ್ಳೋದು, ಈ ರೀತಿ ಪಾರ್ಷಿಯಲ್ ಆಗಿ ಬುಕ್ ಮಾಡೋದು ಕೂಡ ಒಳ್ಳೆ ಡಿಸಿಷನ್ ಆಗ್ಬೋದು ಅನ್ನೋಂತ ಮಾತನ್ನ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಮೇ ಬಿ ಲಾಸ್ಟ್ ವೀಕ್ ಅಲ್ಲಿ ಅನ್ಸುತ್ತೆ. ಅಂದ್ರೆ ವೀಕ್ಲಿ ಸಂಡೇ ವಿಡಿಯೋ ಮಾಡ್ತೀನಲ್ಲ, ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ. ಒಟ್ಟಿನಲ್ಲಿ ಲಾಂಗ್ ಟರ್ಮ್ ವ್ಯೂ ನಲ್ಲಿ ನೋಡಿದಾಗ ಖಂಡಿತ ಫಂಡಮೆಂಟಲ್ಸ್ ಇಂಟ್ಯಾಕ್ಟ್ ಇದೆ, ನೋಡಬಹುದು. ಬಟ್ ಶಾರ್ಟ್ ಟರ್ಮ್ ಅಲ್ಲಿ ವಾಲಟೈಲ್ ಇರಬಹುದು. ಹಾಗೆ ನೀವು ಲಾಂಗ್ ಟರ್ಮ್ ಆದ್ರೂ ಇಟ್ಕೊಳ್ಳಿ ಅಥವಾ ಶಾರ್ಟ್ ಟರ್ಮ್ ಆದ್ರೂ ಇಟ್ಕೊಳ್ಳಿ. ಕರೆಂಟ್ ಲೆವೆಲ್ಸ್ ಅಲ್ಲಿ ಹೊಸದಾಗಿ ಪೊಸಿಷನ್ ತಗೊಳ್ಳೋದು ಅಷ್ಟು ಸೂಕ್ತ ಅಲ್ಲ. ಸ್ವಲ್ಪ ವೈಟ್ ಮಾಡೋದು ಒಳ್ಳೇದು. ಇಲ್ಲ ಕನ್ಸಾಲಿಡೇಟ್ ಆಗ್ಬೇಕು ಅಂದ್ರೆ ಇನ್ನೊಂದೆರಡು ವಾರ ಸೇಮ್ ಲೆವೆಲ್ ಅಲ್ಲಿ ಕಂಡು ಬಂದ್ರೆ ಓಕೆ, ಅಥವಾ ಇನ್ನೊಂದಷ್ಟು ಕರೆಕ್ಷನ್ ಆಗಿ 50% ಕನ್ಸಾಲಿಡೇಟ್ ಆದ್ರೂ ಓಕೆ. ಅಂತ ಸಮಯ ಅದು ಸೂಕ್ತ, ನಾಟ್ ಅಟ್ ದಿಸ್ ಲೆವೆಲ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು. ಇನ್ನು ಓವರ್ ಆಲ್ ಕೀ ಟೇಕ್ ಅವೇಸ್ ಗೆ ಬಂದ್ರೆ ರ್ಯಾಲಿ ಪಾಸ್ಡ್ ನಾಟ್ ರಿವರ್ಸ್ಡ್. ಖಂಡಿತ ಏನ್ ರ್ಯಾಲಿ ಕಂಟಿನ್ಯೂಸ್ ಬರ್ತಾ ಇತ್ತು ಸದ್ಯಕ್ಕೆ ನಿಂತಿದೆ, ಏನ್ ಫುಲ್ಲಿ ರಿವರ್ಸ್ ಆಗಿಲ್ಲ, ಅಂದ್ರೆ ಕ್ರಾಶ್ ಆಗ್ಲಿಕ್ಕೆ ಏನ್ ಶುರುವಾಗಿಲ್ಲ. ಹಾಗೆ ನ್ಯಾಚುರಲ್ ಮಾರ್ಕೆಟ್ ಡೈನಾಮಿಕ್ಸ್ ಅಪ್ ಆದ್ಮೇಲೆ ಡೌನ್ ಆಗ್ಲೇಬೇಕು, ಅದು ಜಗದ ನಿಯಮ ಅಥವಾ ಮಾರ್ಕೆಟ್ ನಿಯಮ ಅಂತ ಅನ್ಕೋಬಹುದು. ಕೀ ಲೆವೆಲ್ಸ್ ಅನ್ನ ಬೇಕಿದ್ರೆ ವಾಚ್ ಮಾಡಬಹುದು. ಸಪೋರ್ಟ್ $4100 ಇಂದ $4050 ಅಂತ ಹೇಳ್ತಿದ್ದಾರೆ. ಟೆಕ್ನಿಕಲಿ ರೆಸಿಸ್ಟೆನ್ಸ್ $4236 ಪರ್ ಔನ್ಸ್, ಅಂದ್ರೆ ಒಂದು ಔನ್ಸ್ ಗೆ 28+ ಗ್ರಾಮ್ಸ್ ಇದೆ. ಏನು ಮ್ಯಾಕ್ರೋ ಡ್ರೈವರ್ಸ್ ಅನ್ನ ನಾವು ವಾಚ್ ಮಾಡಬೇಕಾಗುತ್ತೆ. US ಡಾಲರ್ ಸ್ಟ್ರೆಂತ್, ಹಾಗೆ ಫೆಡ್ ಏನ್ ಡಿಸಿಷನ್ ತಗೊಳುತ್ತೆ, ಏನ್ ಕಮೆಂಟ್ರಿ ಕೊಡ್ತಾರೆ ಅದ್ರ ಕಡೆ. ವಾಲಟಿಲಿಟಿ ಅಂತೂ ಇನ್ವೆಸ್ಟರ್ಸ್ ಗೆ ಅಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡೋದು ಆ ನಿಟ್ಟಿನಲ್ಲೂ ಕೂಡ ನೋಡಬಹುದು. ಓವರ್ ಗೋಲ್ಡ್ ನೆವರ್ ಲೂಸಸ್ ಇಟ್ಸ್ ಶೈನ್, ಓನ್ಲಿ ಪಾಸಸ್ ಟು ಕ್ಯಾಚ್ ಇಟ್ಸ್ ಬ್ರೆತ್. ಗೋಲ್ಡ್ ಯಾವಾಗ್ಲೂ ಗೋಲ್ಡ್, ವೈಟ್ ಮಾಡೋದು ಬೆಟರ್ ಆಗ್ಬೋದು. ಇನ್ನು ನಿನ್ನೆ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಬರ್ಲಿಕ್ಕೆ ಕಾರಣ ಏನು? ಎಸ್ಪೆಷಲಿ ನಿನ್ನೆ ಅಮೆರಿಕ CPI ಡೇಟಾ ರಿಲೀಸ್ ಆಗಿದೆ, ಅಂದ್ರೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿದೆ. ಎಸ್ಟಿಮೇಷನ್ ನೋಡಬಹುದು 3.1% ಇತ್ತು, ಆಕ್ಚುಲ್ ಆಗಿ ಬಂದಿದ್ದು 3%. ಅಂದ್ರೆ ಎಸ್ಟಿಮೇಟ್ ಗಿಂತ ಕಡಿಮೆ ಬಂತು. ಈ ರೀತಿ ಎಸ್ಟಿಮೇಟ್ ಗಿಂತ ಕಡಿಮೆ ಬಂದಿದ್ದು ಗೋಲ್ಡ್ ಗೆ ಸ್ವಲ್ಪ ನೆಗೆಟಿವ್ ಆಗಿದೆ. ಯಾಕಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಗೋಲ್ಡ್ ಗೆ ಪಾಸಿಟಿವ್, ಯಾಕಂದ್ರೆ ಈಕ್ವಿಟಿ ಮಾರ್ಕೆಟ್ಸ್ ಪ್ರೆಷರ್ ಬೀಳುತ್ತೆ, ಗೋಲ್ಡ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡುತ್ತೆ.
ಇನ್ಫ್ಲೇಷನ್ ಕಡಿಮೆ ಆದ್ರೆ ಈಕ್ವಿಟಿ ಮಾರ್ಕೆಟ್ ಕಡೆ ಗಮನ ಹೋಗುತ್ತೆ ಜನರದ್ದು. ಹಾಗಾಗಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಗೋಲ್ಡ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬರ್ಬೋದು. ಇದೇ ಮೇಜರ್ ಕಾರಣ ನಿನ್ನೆಯ ಗೋಲ್ಡ್ ನ ಡೌನ್ ಫಾಲ್ ಗೆ. ಇನ್ನು ನೆಕ್ಸ್ಟ್ ಫೆಡರಲ್ ರಿಸರ್ವ್ ಮೇಲೆ ಕಣ್ಣಿರುತ್ತೆ. ಫೆಡ್ ಏನ್ ಡಿಸಿಷನ್ ತಗೊಳುತ್ತೆ ಅದು ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಬಹುದಾಗಿರುತ್ತೆ ಗೋಲ್ಡ್ ನ ಮೇಲೆ. ಸೊ ಫೈನಲ್ ಥಾಟ್ಸ್ ಏನಪ್ಪಾ ಅಂದ್ರೆ, ವಾಚ್ ಮಾಡಿ, ಇಲ್ಲ ಕನ್ಸಾಲಿಡೇಟ್ ಆಗಕ್ ಬಿಡಿ, ಅಥವಾ ಒಂದಷ್ಟು ಕರೆಕ್ಷನ್ ಆಗಿ ಕನ್ಸಾಲಿಡೇಟ್ ಆಗ್ಲಿ, ಆನಂತರ ಪೊಸಿಷನ್ ತಗೊಳಕ್ಕೆ ಸರಿಯಾದ ಸಮಯ ಆಗುತ್ತೆ, ಈಗಂತೂ ಅಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.